ಬೀದರ್ ಲೋಕಸಭಾ ಕಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಹಾಲಿ ಸಂಸದರು ಆಗಿರುವ ಭಗವಂತ್ ಖೂಬಾ ಇವತ್ತು ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಓಡೋಡಿ ಬಂದ ಘಟನೆ ನಡೆದಿದೆ. ತಡ ಆಯಿತು, ಸಮಯ ಆಗೋಗ್ತಿದೆ ಅಂತ ಹೇಳಿ ಓಡೋಡಿ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಭಗವಂತ್ ಖೂಬಾ. ಅವರ ಜೊತೆಯಲ್ಲಿದ್ದ ಶಾಸಕರಿಗೂ ಕೂಡ ಕೈ ಸನ್ನೆ ಮಾಡಿ ಬೇಗ ಬನ್ನಿ ಅಂತ ಹೇಳಿ ಅವರನ್ನೂ ಕೂಡ ಓಡಿಸ್ಕೊಂಡು ಬಂದು ನಂತರದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಶರಣು ಸಲಗಾರ್, ಸಿದ್ದು ಪಾಟೀಲ್, ಅವಿನಾಶ್ ಜಾಧವ್ ಸೇರಿದಂತೆ ಇತರ ಬೆಂಬಲಿಗರ ಜೊತೆಯಲ್ಲಿ ಆಗಮಿಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಭಗವಂತ್ ಖೂಬಾ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಮಯ ಆಗಿ ಹೋಗ್ತಿದೆ ಅಂತ ಹೇಳಿ ಓಡಿದ್ದಾರೆ. ಲಿಟ್ರಲಿ ಓಡ್ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಭಗವಂತ್ ಖೂಬಾ. ತಮ್ಮ ಜೊತೆಯಲ್ಲಿ ಬರ್ತಾ ಇದ್ದ ಇತರೆ ಸಂಘಟಕರಿಗೂ ಕೂಡ ಕೈ ಮಾಡಿ ಬೇಗ ಬನ್ನಿ ಅಂತ ಹೇಳಿ ಸೂಚಿಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಖೂಬಾ ಅವರ ವಿರುದ್ಧವಾಗಿ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಭರ್ಜರಿ ಪ್ರಚಾರ ಸದ್ಯಕ್ಕೆ ನಡೀತಾ ಇದೆ ಎರಡೂ ಪಕ್ಷಗಳಿಂದ. ಇದರ ನಡುವೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಸಮಯ ಆಗಿ ಹೋಗ್ತಿದೆ ಅಂತ ಹೇಳಿ ಓಡ್ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಭಗವಂತ್ ಖೂಬಾ. ಬೀದರ್ ಲೋಕಸಭಾ ಕಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಹಾಲಿ ಸಂಸದರು ಆಗಿರುವ ಭಗವಂತ್ ಖೂಬಾ ಇವತ್ತು ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಓಡೋಡಿ ಬಂದ ಘಟನೆ ನಡೆದಿದೆ. ತಡ ಆಯಿತು, ಸಮಯ ಆಗಿ ಹೋಗ್ತಿದೆ ಅಂತ ಹೇಳಿ ಓಡೋಡಿ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಭಗವಂತ್ ಖೂಬಾ. ಅವರ ಜೊತೆಯಲ್ಲಿದ್ದ ಶಾಸಕರಿಗೂ ಕೂಡ ಕೈ ಸನ್ನೆ ಮಾಡಿ ಬೇಗ ಬನ್ನಿ ಅಂತ ಹೇಳಿ ಅವರನ್ನೂ ಕೂಡ ಓಡಿಸ್ಕೊಂಡು ಬಂದು ನಂತರದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಶರಣು ಸಲಗಾರ್, ಸಿದ್ದು ಪಾಟೀಲ್, ಅವಿನಾಶ್ ಜಾಧವ್ ಸೇರಿದಂತೆ ಇತರ ಬೆಂಬಲಿಗರ ಜೊತೆಯಲ್ಲಿ ಆಗಮಿಸಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಭಗವಂತ್ ಖೂಬಾ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಮಯ ಆಗಿ ಹೋಗ್ತಿದೆ ಅಂತ ಹೇಳಿ ಓಡಿದ್ದಾರೆ. ಲಿಟ್ರಲಿ ಓಡ್ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಭಗವಂತ್ ಖೂಬಾ. ತಮ್ಮ ಜೊತೆಯಲ್ಲಿ ಬರ್ತಾ ಇದ್ದ ಇತರೆ ಸಂಘಟಕರಿಗೂ ಕೂಡ ಕೈ ಮಾಡಿ ಬೇಗ ಬನ್ನಿ ಅಂತ ಹೇಳಿ ಸೂಚಿಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಖೂಬಾ ಅವರ ವಿರುದ್ಧವಾಗಿ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಭರ್ಜರಿ ಪ್ರಚಾರ ಸದ್ಯಕ್ಕೆ ನಡೀತಾ ಇದೆ ಎರಡೂ ಪಕ್ಷಗಳಿಂದ. ಇದರ ನಡುವೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಸಮಯ ಆಗಿ ಹೋಗ್ತಿದೆ ಅಂತ ಹೇಳಿ ಓಡ್ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಭಗವಂತ್ ಖೂಬಾ. Yes, sir.